ಎಸ್ ಜೊತೆಗೆ ಸರ್ ಈಗ ಡೇರ್ ಡೆವಿಲ್ಸ್ ಮೋಟಾರ್ ಸೈಕಲ್ನ ಪ್ರದರ್ಶನ ಕೂಡ ಆಗ್ತಾ ಇರೋದನ್ನ ನಾವೀಗ ಗಮನಿಸ್ತಾ ಇದ್ವಿ. ಬೈಕ್ಗಳಲ್ಲಿ ಎತ್ತರದ ಪಿರಮಿಡ್ ರಚಿಸಿ ವಿಶ್ವ ದಾಖಲೆಯ ಒಂದು ಪ್ರಯತ್ನ ಕೂಡ ಆಗ್ತಿದೆ. ಈ ಹಿಂದೆ ಇದೇ ಒಂದು ಕಾರ್ಪ್ ಆಫ್ ಸಿಗ್ನಲ್ ಬಳಗದ ಡೇರ್ ಡೆವಿಲ್ಸ್ ಮೋಟಾರ್ ಸೈಕಲ್ ದಾಖಲೆಯನ್ನ ಮಾಡಿತ್ತು. ಈ ತಂಡ ಪ್ರಮುಖವಾಗಿ ನಾವು ಗಮನಿಸುವುದು 20.4 ಅಡಿ ಎತ್ತರದ ಮಾನವ ಪಿರಮಿಡ್ ಅನ್ನು ನಿರ್ಮಿಸಿ ವಿಶ್ವ ದಾಖಲೆ ನಿರ್ಮಿಸಿತ್ತು. ಈ ಸಾಲ ಕೂಡ ಅದೇ ರೀತಿಯಾದಂತಹ ಒಂದು ವಿಶ್ವ ದಾಖಲೆಯನ್ನು ನಿರ್ಮಿಸುವಂತಹ ಒಂದು ಸನ್ನಿಹದಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೋಟಾರ್ ಸೈಕಲ್ ಸವಾರರ ತಂಡ ಡೇರ್ ಡೆವಿಲ್ಸ್ ಮೋಟಾರ್ ಸೈಕಲ್ಗಳಲ್ಲಿ ಅತಿ ಎತ್ತರದ ಮಾನವ ಪಿರಮಿಡ್ ಅನ್ನು ರಚಿಸಿ ವಿಶ್ವ ದಾಖಲೆಯನ್ನ ನಿರ್ಮಾಣ ಮಾಡಲಿದೆ. ಎಲ್ಲರೂ ಕೂಡ ಉಸಿರನ್ನ ಬಿಗಿ ಹಿಡಿದು ನೋಡುವಂತಹ ಕ್ಷಣಗಳು ಇವೆಲ್ಲವೂ ಕೂಡ ಅತ್ಯಂತ ರೋಮಾಂಚನವಾದಂತಹ ಪ್ರದರ್ಶನ. कर्तव्य पथ पर so many brilliant formations. Mercury Peak, daring Mercury Peak formation performed by Havaldar Pramod Patil, Havaldar Sangram, Keshari Jena and 12 daredevils. We can see them pushing the boundaries of endurance. डेयरडेविल्स एक-एक करके आगे बढ़ते हुए मर्क्यूरी पीक going past the saluting base. Mercury Peak formation. Hours of practice, years of training coming to fruition today. Info warrior ಸರ್ ಮೋಟಾರ್ ಸೈಕಲ್ ಡಿಸ್ಪ್ಲೇ ಬಗ್ಗೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಇಡೀ ಒಂದು ಈ ಒಂದು ಗಣರಾಜ್ಯೋತ್ಸವದ ಈ ಸಂಭ್ರಮದ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ಸಂಭ್ರಮನೇ ಸಂಭ್ರಮ. ಇದು ಏನಂತಂದ್ರೆ ಎಲ್ಲ ಶೋ ಕಾಸಿಂಗ್ ಆಫ್ ಅವರ್ ಟ್ಯಾಲೆಂಟ್, ಶೋ ಕಾಸಿಂಗ್ ಆಫ್ ಅವರ್ ಕಲ್ಚರ್, ಸೇನಾಶಕ್ತಿ ಅನಾವರಣದ ಜೊತೆಗೆ ಸಂಸ್ಕೃತಿಯ ದರ್ಶನ. ಅದನ್ನು ಮತ್ತೆ ಏನಂತಂದ್ರೆ ಇದನ್ನು ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಹೌದು, ಎಂತ ಸರ್ ಎಂಥ ದೃಶ್ಯ ಇದು. ಇಟ್ ಈಸ್ ಏನಂತಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಟೆಂಪ್ರರಿ ಪ್ರೆಸಿಡೆಂಟ್ ಮುಂದೆ ಪಾಸ್ ಆಗಬೇಕಾದ್ರೆ ಈ ಫಾರ್ಮ್ದಲ್ಲಿ ಬಂದಾರಂತ. ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ವರೆಗೆ ಇದೇ ತರ ಒಂದು ಇದಿರ್ತದೆ. ಮೇ ಬಿ 2 ಕಿಲೋಮೀಟರ್, ಮೇ ಬಿ ಕಿಲೋಮೀಟರ್ಸ್. ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಟೊರ್ನಾಡೋಸ್ ಟೀಮ್ ಇದೆ. ಇದೇ ಬುಲೆಟ್ ಮೋಟಾರ್ ಸೈಕಲ್ ಮೇಲೆ ಅವರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮಾಡಿದ್ದಾರೆ. ಬಟ್ ಸ್ಪೆಷಲಿ ನಮ್ಮ ಸೈನ್ಯದಲ್ಲಿ ಒಂದು ಎಸಿದಲ್ಲಿ ಮತ್ತು ಸಿಗ್ನಲ್ ರೆಜಿಮೆಂಟ್ ಅಂತಿದೆ. ಅದಕ್ಕೆ ಸ್ಟಾರ್ಟಿಂಗ್ದಿಂದ ಈ ಸಲುವಾಗಿ ಟ್ರೈನಿಂಗು, ಟೈಮು, ರಿಸೋರ್ಸಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಅದನ್ನ 7 ಬೈಕಲ್ಲಿ 40 ಜನ ಇದರಲ್ಲಿ ಈ ರೀತಿಯ ಪಿರಮಿಡ್ ಅನ್ನು ಮಾಡ್ಕೊಂಡು ಹೋಗೋದೀಗ. Witness aerobatics and professional mid-sky maneuvers by some of the most professional pilots. The flypast lined up today. ಫ್ಲೈಪಾಸ್ಟ್ ಬಗ್ಗೆ ಸರ್ ಈಗ ಆರಂಭ ಆಗುತ್ತೆ, ಅದರ ಬಗ್ಗೆ ನೀವು ಆಗ್ಲೇ ಹೇಳ್ತಾ ಇದ್ದೆ, ಅದರ ಬಗ್ಗೆ ಹೇಳೋದಾದ್ರೆ ಸರ್? ಫ್ಲೈಪಾಸ್ಟ್ ಅಂದ್ರೆ ನೋಡಿ ಮೇಡಮ್, ಇದು ಟೈಮಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಇವೆಲ್ಲ ಫಾಸ್ಟ್ ಮೂವಿಂಗ್ ಏರ್ಕ್ರಾಫ್ಟ್ಸ್ ಅಂದ್ರೆ ಸ್ಪೀಡ್ ಕಂಟ್ರೋಲ್ ಮಾಡಬೇಕು. ಇದು ಎಷ್ಟೋ ಪ್ಲೇಸ್ನಿಂದ ಇಟ್ ಇಸ್ ನಾಟ್ ಓನ್ಲಿ ಕೆಲವೊಂದು ಹಿಂಡನ್ ಏರ್ ಬೇಸ್ನಿಂದ ಏರ್ಬೋರ್ನ್ ಆಗಿರ್ತವೆ. ಕೆಲವೊಂದು ಏರ್ಕ್ರಾಫ್ಟ್ಸ್ ಆಗ್ರಾದಿಂದ ಬಂದಿರ್ತಾರೆ, ಕೆಲವೊಂದು ಏರ್ಕ್ರಾಫ್ಟ್ಸ್ ಚಂಡೀಗಢದಿಂದ, ಅದು ಬೇರೆ ಬೇರೆ ಪ್ಲೇಸ್ ಅವ್ರು ಮೋಸ್ಟ್ ಇದರಲ್ಲಿ ಹೇಳ್ತಾರೆ. ಅಂದ್ರೆ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಬ್ಯಾಕ್ವರ್ಡ್ಸ್ ಅಥವಾ ಹಾಫ್ ಆನ್ ಅವರ್ ಬ್ಯಾಕ್ವರ್ಡ್ಸ್. ಅಲ್ಲಿಂದ ಅವರು ಏರ್ ಬೋರ್ನ್ ಅಂದ್ರೆ ಏರ್ದಲ್ಲಿ ಇರ್ತಾರೆ. ಎಕ್ಸಾಕ್ಟ್ಲಿ ಈ ಒಂದು ಲಾಸ್ಟ್ ಬುಲೆಟ್ ಇದು ಏನಪ್ಪ ಅಂದ್ರೆ ಟೊರ್ನಾಡೋ ಟೀಮ್ ಹೋದ ಕೂಡಲೇ ಇದೇ ಟೈಮ್ದಲ್ಲಿ ಅವರು ಇದ್ರ ಮುಂದೆ ಪಾಸ್ ಆಗ್ಬೇಕು. ಅಂದ್ರೆ ಎಷ್ಟು ಕೋಆರ್ಡಿನೇಷನ್ ಇರ್ತದೆ ಅಂತಂದ್ರೆ, ಅಂದ್ರೆ ವಿಮಾನಗಳು ಸಮೀಪದಲ್ಲಿ ಹಾರ್ತಿರ್ತಾವೆ. ದೇ ಆರ್ ಫ್ಲೈಯಿಂಗ್ ಇನ್ ಸಮ್ ಫಾರ್ಮೇಶನ್, ಡೈಮಂಡ್ ಫಾರ್ಮೇಶನ್, ಯಾರೋ ಫಾರ್ಮೇಶನ್, ಆ ಟೈಪ್ ಅಂತ ತಿಳ್ಕೊಂಡು ಒಟ್ಟ ಏನಂತಂದ್ರೆ ಇಟು ಸಿಂಕ್ರನೈಸೇಷನ್, ಕೋಆರ್ಡಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ಇವತ್ತು ಲಕ್ಕಿಲಿ ವೆದರ್ ಕೂಡ ಸೂರ್ಯದೇವ ನಮಗೆಲ್ಲರಿಗೂ ಸಾಥ್ ಕೊಟ್ಟಿದ್ದಾನೆ. ಇವತ್ತಿಲ್ಲಂದ್ರೆ उपस्थित जनसमूह रोमांचित है, आह्लादित है, उत्कंठा के साथ प्रतीक्षा. And there you can see the first formation flying in Apache attack helicopters, today led by Group Captain Praveen Sarathi. Flying the other 2 aircraft are Wing Commander Munit Dogra and Wing Commander Gaurav Patania.
The Apaches, with its advanced fire control radar, night vision system, and arsenal of Hellfire missiles and Hydra rockets, is a formidable ಬೇರೆ. force in the battlefield. ಫೈಟರ್ ಏರ್ಕ್ರಾಫ್ಟ್ ಸ್ಪೀಡ್ ಬೇರೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಸ್ಪೀಡ್ ಬೇರೆ, ಮತ್ತೆ ಮೋಸ್ಟ್ ಆಫ್ ಮಿಡ್ ಏರ್ ರಿಫ್ಯೂಲಿಂಗ್ ತೋರಿಸ್ಬೇಕಂದ್ರೆ ಒಂದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಸ್ ವೆಲ್ ಆಸ್ ಫೈಟರ್ ಏರ್ಕ್ರಾಫ್ಟ್ ಅವು ಎರಡು ಕೂಡ ಸ್ಪೀಡ್ ಸಿಂಕ್ರನೈಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಬಟ್ ಎನಿ ಹೌ ವೆರಿ ಏನಂತಾರೆ ಕ್ಯಾಲ್ಕುಲೇಟೆಡ್ ಫ್ಲೈಯಿಂಗ್ ಇದು. 22 ಫೈಟರ್ ಜೆಟ್, 11 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ನೀವು ಹೇಳಿದಾಗೆ 7 ಹೆಲಿಕಾಪ್ಟರ್ಸ್ ಆಫ್ IAF ಇದೆ, ಜೊತೆಗೆ ರಫೇಲ್ ಇದೆ, Su-30 ಜಾಗ್ವಾರ್ ಇದೆ. ಹೀಗೆ ಬೇರೆ ಬೇರೆ ಏರ್ಕ್ರಾಫ್ಟ್ ಗಳನ್ನ ಒಳಗೊಂಡಂತಹ ಒಂದು ಪ್ರದರ್ಶನ ಈಗ ಆಗ್ತಾ ಇದೆ. ಜನರಂತೂ ಅಲ್ಲೇ ಇದನ್ನ ನೋಡೋದಕ್ಕಂತೂ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ ಅನ್ಸುತ್ತೆ. ಏರ್ ಶೋ ಅಥವಾ ಏರ್ ಕ್ರಾಫ್ಟ್ಸ್ ಮೋಸ್ಟ್ ಥ್ರಿಲ್ಲಿಂಗ್ ಇರ್ತದೆ, ಮೋಸ್ಟ್ ಥ್ರಿಲ್ಲಿಂಗ್ ಅಟ್ ದ ಸೇಮ್ ಟೈಮ್ ಮೋಸ್ಟ್ ಸ್ಕಿಲ್ ಓರಿಯೆಂಟೆಡ್. ಸ್ಕಿಲ್ಸ್ ಎಲ್ಲದಕ್ಕಿಂತ ಜಾಸ್ತಿ ಇದರಲ್ಲಿ, ಯಾಕಂದ್ರೆ ದೇ ಆರ್ ಫ್ಲೈಯಿಂಗ್ ಮಷಿನ್ಸ್, ಸಫಿಸ್ಟಿಕೇಟೆಡ್ ಮಷಿನ್ಸ್. ಸರ್, ಇದರಲ್ಲಿ ಫಾರ್ಮೇಷನ್ಗಳಂತ ಹೇಳಿದ್ರೆ ಹೇಗಿರುತ್ತೆ ಅಂದರೆ, ಈಗ ಧ್ವಜ ಆಗಿರ್ಬೋದು, ಅಜಯ್, ಅದರಲ್ಲಿ ರಕ್ಷಕ್ ಆಗಿರ್ಬೋದು, ಅರ್ಜುನ್, ನೇತ್ರ, ಭೀಮ್, ಹೀಗೆ ಬೇರೆ ಬೇರೆ ಫಾರ್ಮೇಷನ್ಗಳಿಗೆ ಒಂದೊಂದು ಹೆಸರು ಕೊಡ್ತಾರಾ ಹೇಗೆ? ಆಗಿಲ್ಲ ಫಾರ್ಮೇಷನ್ಗೆ ಅಂದರೆ ಇದು ನಾನು ಮೊದಲು ಇಂಗ್ಲೀಷ್ನಲ್ಲಿ ಹೇಳಿದ್ದೆ, ಯಾರೋ ಹೆಡ್ ಫಾರ್ಮೇಷನ್ನು, ಡೈಮಂಡ್ ಫಾರ್ಮೇಷನ್ನು, ಅದರಲ್ಲಿ ಇಷ್ಟು ಏರ್ಕ್ರಾಫ್ಟ್ಸ್ 4 ಇರ್ತದೆ, 5 ಇರ್ತದೆ, 6 ಇರ್ತದೆ. ಇಟ್ ಡಿಪೆಂಡ್ಸ್ ಅಪಾನ್ ಮಿಷನ್. ಈಗ ಯುದ್ಧಕ್ಕೆ ಯಾವ ಮಿಷನ್ ಇರುತ್ತೆ ಅದರ ಮೂಲ ಅದನ್ನೇ ಪ್ರಕಾರ ಆ ಟೈಪ್ ಫಾರ್ಮೇಷನ್ ಇರ್ತದೆ. ಈಗ ಬೈ ಚಾನ್ಸ್ ಒಂದು ಏನಾದರೂ ಏರ್ಕ್ರಾಫ್ಟ್ ಶಾಟ್ ಡೌನ್ ಆಯ್ತು ಅಂತ, ಸೊ ದೆನ್ ಆಫ್ಟರ್ ದಟ್ ಒಂದು ಅಲ್ಟರ್ನೇಟ್ ಏನಪ್ಪ ಅಂದ್ರೆ ಇಟ್ ಹ್ಯಾಸ್ ಟು ಫಾರ್ಮ್ ದಟ್ ಟಾಸ್ಕ್. ಓಕೆ, ಅದರಿಂದ ಇದನ್ನು ಮಾಡಬೇಕಾಗುತ್ತೆ. ಇದನ್ನ ಮಾಡಬೇಕಾಗ್ತದೆ. ಬೈ ಚಾನ್ಸ್ ಅವ್ರು ಏನೋ ಎಸ್ಟಿಮೇಟ್ ಮಾಡ್ಕೊಂತ ಹೋಗಿರ್ತಾರ, ಬಟ್ ಟಾರ್ಗೆಟ್ ಇಸ್ ನಾಟ್ ದೇರ್, ದೆನ್ ದೇ ಹ್ಯಾವ್ ಟು ಕ್ಯಾರಿ ಅಲ್ಟರ್ನೇಟ್ ಟಾಸ್ಕ್. ಓಕೆ, ಒಂದು ವೇಳೆ ಇದಾಗಲಿಲ್ಲ ಅಂದ್ರೆ ಇದು ಅಮ್ಯುನಿಷನ್ ಡಂಪ್ ಕ್ಯಾಪ್ಚರ್ ಮಾಡಲಿಲ್ಲ ಅಂದ್ರೆ ಬ್ರಿಡ್ಜ್, ಯು ಬ್ಲೋ ಆಫ್ ದ ಬ್ರಿಡ್ಜ್, ಆ ಟೈಪ್ ಅಲ್ಟರ್ನೇಟ್ ಟಾಸ್ಕ್ ಇರ್ತಾವೆ. ಇವೆಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಆ ಫಾರ್ಮೇಷನ್ಗೆ ಹೆಸರು ಇರ್ತದೆ. ಅರಬ್ ಯುದ್ಧದಲ್ಲಿ ಇಸ್ರೇಲಿಸ್ದವರು ಈ ಫೈಟರ್ ಏರ್ಕ್ರಾಫ್ಟ್ ಎಷ್ಟು ಫೈನ್ ಫಾರ್ಮೇಷನ್ ಮಾಡ್ಕೊಂಡು ಹೊಂಟಿದ್ರಂದ್ರೆ, ಇದು ರಡಾರ್ದಲ್ಲಿ ಸಿಗ್ನೇಚರ್ ಅಂತಾರೆ. ರಡಾರ್ ಸಿಗ್ನೇಚರ್ದಲ್ಲಿ ಇಟ್ ಕೇಮ್ ಆಸ್ ಅ ಬೋಯಿಂಗ್. ಅದರಲ್ಲಿ 5 to 6 ಏರ್ಕ್ರಾಫ್ಟ್ಸ್ ಇದೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅರೇಬಿಕ್ ಭಾಷೆ ಯೂಸ್ ಮಾಡಿಕೊಂಡು, ಅಂದ್ರೆ ಅವರು ಈಜಿಪ್ಟ್ ಮೇಲೆ ಇದು ಬಾಂಬ್ ಮಾಡಕ್ ಹೋಗ್ತಿದ್ರು. ಬಾಂಬ್ ಮಾಡಕ್ ಹೋಗ್ಬೇಕಾದ್ರೆ ಅವ್ರ ಫಾರ್ಮೇಷನ್ ಹೆಂಗಿತ್ತಪ್ಪ ಅಂದ್ರೆ, ರಡಾರ್ದಲ್ಲಿ ಕಂಡ್ರೆ ಒಂದು ಬೋಯಿಂಗ್ ತರ ಕಾಣ್ತಾ ಇತ್ತು. ಆಕ್ಚುಲಿ 6 ಫೈಟರ್ ಏರ್ಕ್ರಾಫ್ಟ್ಸ್ ಇದ್ದು. ಒನ್ಸ್ ಯಾಕಂದ್ರೆ ಇಲ್ಲಿ ರಡಾರ್ದಲ್ಲಿ ಕ್ಯಾಪ್ಚರ್ ಆದಪ್ಪ ಅಂದ್ರೆ ಅವರು ಹೊಡೆದ್ ಬಿಡ್ತಾರಲ್ಲ. ಕಮರ್ಷಿಯಲ್ ಏರ್ಕ್ರಾಫ್ಟ್ ಒಂದು ಬೋಯಿಂಗ್ ಹೊಂಟದಂತ ಜಸ್ಟ್ ದೇ ನೆಗ್ಲೆಕ್ಟೆಡ್. ದೇ ಲರ್ನ್ ಅರೇಬಿಕ್ ಲ್ಯಾಂಗ್ವೇಜ್ ಆಲ್ಸೋ. ಅರೇಬಿಕ್ ಲ್ಯಾಂಗ್ವೇಜ್ ದಲ್ಲಿ ಅವರು ಟ್ರಾನ್ಸ್ಕ್ರಿಪ್ಟ್ ಮಾಡಿದ್ರು. ಆಮೇಲೆ ಅವರು ಟಾರ್ಗೆಟ್ಗೆ ಹೋಗಿ ಅದು ಟಾರ್ಗೆಟ್ ಅಲ್ಟಿಮೇಟ್ಲಿ ನ್ಯೂಟ್ರಲೈಸ್ ಮಾಡಿ ಡಿಸ್ಟ್ರಾಯ್ ಮಾಡಿ ಮತ್ತೆ ಬರ್ತಾರೆ. ಅಂದ್ರೆ ಆ ಟೈಪ್ ಟೆಕ್ನಾಲಜಿ, ಆ ಟೈಪ್ ಒಂದು ATC ಏರ್ ಟ್ರಾಫಿಕ್ ಕಂಟ್ರೋಲ್ದಲ್ಲಿ ಫೂಲ್ ಮಾಡಿದ್ರು ಅವಾಗ. ನಾನು ಹೇಳ್ತಾ ಇರೋದು 1965-71 ಇದರಲ್ಲಿ. ಈಗಂತೂ ಭಾಳಷ್ಟು. And other aircraft flown by DIG Siddharth Bhandari and Commandant Jayant Thorat. रक्षक फॉर्मेशन राष्ट्रीय समर स्मारक के ऊपर से गुजरता हुआ ರಕ್ಷಕ್ ಫಾರ್ಮೇಷನ್. Indian Coast Guard ಇಂಡಿಯನ್ ಹೆಸರು ಕೊಟ್ಟಿದ್ದಾರೆ. ಇವು ಹೆಸರು ಮೊದಲು ಇರಲಿಲ್ಲ. ಇವೆಲ್ಲ ಈಗ ಕೊಲೊನೈಸೇಷನ್. ಹೌದೀಗ ರಾಜಪಥ ಅಂದ್ರೆ ಮೊದಲು ಕಿಂಗ್ಸ್ ವೇ ಇದ್ದಿದ್ದು ರಾಜಪಥ ಆಯ್ತು, ರಾಜಪಥದಿಂದ ಕರ್ತವ್ಯ ಪಥ ಆದಂಗೆ ಇಲ್ಲಿ ಹೆಸರುಗಳು ಬದಲಾವಣೆ ಆಗಿದೆ. ಮತ್ತೆ ಇದು World War II ಕೆಲವೊಂದು ಟ್ರೈನಿಂಗ್ ಕಂಪ್ನೀಸ್ ಹೆಸರು, ಸಿಂಗಡ್, ಆಮೇಲೆ ಕೊಹಿಮಾ ನಮ್ಗೆ ಏನು ಸಂಬಂಧ ಇಲ್ಲ. ನಮ್ಮ ಟ್ರೂಪ್ಸ್ ಯುದ್ಧ ಆಡಿದ್ದು ಬ್ರಿಟಿಷ್ ಆರ್ಮಿ ಜೊತೆ ಯುದ್ಧ ಆಡಿದ್ದು ನಿಜ. ಬಟ್ ಈಗ ಕೊಹಿಮಾ ತಗೊಂಡು ಏನ್ ಮಾಡೋದು ಅಂತ ಅದಕ್ಕೆ ಬೇರೆ ಹೆಸರು, ಇಂಡಿಯನ್ ಹೆಸರು ಇಟ್ಟಿದ್ದಾರೆ. इस फॉर्मेशन का नाम अर्जुन फॉर्मेशन मार्शल ऑफ द एयरफोर्स अर्जुन सिंह के नाम पर रखा गया है. नेतृत्व ग्रुप कैप्टन अंकित राज सिंह कर रहे हैं. C-295 में विंग कमांडर सौरभ सिंह और विंग कमांडर CP रेड्डी. ಅರ್ಜುನ್ ಸಿಂಗ್ ಹೆಸರಿನಲ್ಲಿ ಅಂತಂದ್ರೆ ಈಸ್ ದ ಓನ್ಲಿ ಅಂದ್ರೆ ಆರ್ಮಿ ಇಕ್ವಲೆಂಟ್ ಫೀಲ್ಡ್ ಮಾರ್ಷಲ್ ರ್ಯಾಂಕ್ ಏರ್ಫೋರ್ಸ್ ಅಲ್ಲಿ ಆದದ್ದು ಅವರೊಬ್ಬರೇ. ಮಾರ್ಷಲ್ ಆಫ್ ದ ಏರ್ಫೋರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಇದುವರೆಗೆ ಇಂಡಿಪೆಂಡೆನ್ಸ್ ಆದಾಗಳಿಂದ ಈಸ್ ದ ಓನ್ಲಿ ಸೋಲ್. ಲೈಕ್ ನಮ್ಮ ಫೀಲ್ಡ್ ಮಾರ್ಷಲ್ ಕರಿಯಪ್ಪ, ಫೀಲ್ಡ್ ಮಾರ್ಷಲ್ ಮಣಕ್ಷ ಯಾವ ಥರ ಇದ್ರು ಆ ಥರ ಹೈಯೆಸ್ಟ್ ರ್ಯಾಂಕ್ ಅಚೀವ್ ಮಾಡಿದ್ದು ಅರ್ಜುನ್ ಸಿಂಗ್. ಆತನ ಹೆಸರಿನಲ್ಲಿ ಈ ಫಾರ್ಮೇಷನ್. including indigenous equipment, making it the most potent maritime platform. The aircraft undertakes wide range of missions. The formation today led by Commander Ruchit Kaur, flying the PHI, and the Sukhoi 30 flown by Group Captain Manoj Yadav and Wing Commander Parvinder Singh Chahal.
CHI airborne today from Air Force Station Jaisalmer, while the Sukhoi Jaisalmer Leopard road. airborne from Air Force Station Jodhpur. They have come from This formation Jaisalmer. is flying at a speed of 555 kilometers per hour. Abba. Formation led by Commander Richard Gore. ಪರ್ ಅವರ್ಗೆ. ಅಂದರೆ ಅವರು ಟೇಕ್ ಆಫ್ ಆಗಿದ ಕೂಡಲೇ ಯು ಹ್ಯಾವ್ ಟು ಮೇಂಟೈನ್ ದ ಸೇಮ್ ಸ್ಪೀಡ್ ಸೇಮ್ ಅಲ್ಟಿಟ್ಯೂಡ್. ಓಕೆ. ಯಾಕಂದ್ರೆ ಅಲ್ಟಿಟ್ಯೂಡ್ ಗೇನ್ ಮಾಡಿ ಲೂಸ್ ಮಾಡಿದ್ರೆ ಅಲ್ಲಿನ ಟೈಮ್ ವೇಸ್ಟ್ ಆಗ್ತದೆ. ಯಾವ ಅಲ್ಟಿಟ್ಯೂಡ್ ಯಾವ ಸ್ಪೀಡಲ್ಲಿ ಹೋದರೆ ಈ ಮೂಮೆಂಟ್ಗೆ ಈ ಪರ್ಟಿಕ್ಯುಲರ್ಲಿ ವಿಲ್ ರೀಚ್ ದೇರ್. Now gracing the skies is the awe-inspiring beam formation. Leading this majestic display is the C-17 Globemaster, a true embodiment of power, endurance and reliability in the air. ಇದು ಬಿಗ್ಗೆಸ್ಟ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅದು. ಓಕೆ. ಇದು ಲಡಾಖ್ದಲ್ಲಿ ಲ್ಯಾಂಡ್ ಮಾಡಿಸಿದ್ರೆ ಇದನ್ನ. ನಮ್ಮ 21ದಲ್ಲಿ ಚೈನಾ ಇವ್ರ ಜೊತೆಗೆ ಕ್ಲಾಶ್ ಆಯ್ತಲ್ಲ, ಅಲ್ಲಿ ಒಂದು ಇಟ್ ಈಸ್ ನಾಟ್ ಅ ಪ್ರಾಪರ್ ಏರ್ ಸ್ಟ್ರಿಪ್ ಬಟ್ ಸ್ಟಿಲ್ ಇದನ್ನ ಲ್ಯಾಂಡ್ ಮಾಡಿಸಿದೆ. ಓಕೆ. DBO ಅಂತ ಒಂದು ಪ್ಲೇಸ್ ಇದೆ. ಮೊದಲು ಅದು ಏರ್ ಸ್ಟ್ರಿಪ್ ಇತ್ತು, ಬರ್ಬರ್ತಾ ಡಿಸ್ಯೂಸ್ ಆಗಿ ಅದು ಪಾಕಿಸ್ತಾನ ಚೈನಾದ ಜಂಕ್ಷನ್ ಬಾರ್ಡರ್ದಲ್ಲಿದೆ. DBO OLD ಅಂತ ಹೇಳ್ತಾರೆ. ಓಕೆ. ಅದರಲ್ಲಿ ಇದು ಗ್ಲೋಬ್ ಮಾಸ್ಟರ್ C-17 ಗ್ಲೋಬ್ ಮಾಸ್ಟರ್ ಲ್ಯಾಂಡ್ ಮಾಡಿಸಿದ್ದಾರೆ. ಬಿಗ್ಗೆಸ್ಟ್ ಹೆವಿ ಒಂದು 45 ಟನ್ ಇವು ಫೈಟರ್ ಏರ್ಕ್ರಾಫ್ಟ್ಸ್. और एक के बाद एक हैरतअंगेज कारनामे करते हुए फॉर्मेशन आगे बढ़ते हुए. And now time for faster moves with pure fighter formations. In the lead, Jaguars. Jaguar, a versatile ಅತನ twin engine strike aircraft. ಹೆಲ್ಮೆಟ್ ಈಸ್ ಐಸ್, ಕಣ್ಣುಗಳಂದ್ರೆ ಹೆಲ್ಮೆಟ್ ಎಲ್ಲ ಕಾಣಿಸೋದು ಹೆಲ್ಮೆಟ್ದಲ್ಲಿ. And thus a valuable asset for close air support, precision strikes and reconnaissance missions. And there you can see 5 Jaguars in arrow formation led by Group Captain Akash Chechi. The other members of the formation, Wing Commander Ujjwal K. Mishra, Wing Commander Bharat Singh, Squadron Leader A.K. Jha and Squadron Leader Aditya Jamdagni. अमृत फॉर्मेशन 5 जैगुआर विमान भारत की सुदृढ़ वायु शक्ति का प्रदर्शन. स्क्वाड्रन का मोटो शक्ति विजयते. आदर्श वाक्य. फॉर्मेशन का नाम अमृत काल. भारत का विजन 2047 से Near Bikaner and flying at a speed of 750 kilometers per hour. Today led by Group Captain Akash Chechi. Marvel the choreography of power and precision, each jet being a symbol of the guardianship that keeps our sky sovereign and safeguard. उपस्थित जनसमूह विस्मित है, आह्लादित है, रोमांचित है, प्रसन्न है भारत की इस वायु शक्ति का अवलोकन करके. अमृत फॉर्मेशन के बाद अब बारी होगी वज्रांग फॉर्मेशन की. 6 Rafale, omnipotent fighter aircraft of the Indian Air Force. Undoubtedly, one could say that even the winds along the Kartavya path have stopped to stare at these Rafales. 6 Rafale fighter aircraft flying majestically out of the air. Formation led by Squadron Leader Amol Garg, Squadron Leader Mihir Vivek Chaudhary, Squadron Leader Sarthak Kumar, Squadron Leader Mohit Tyagi, Squadron Leader Arun Athare, and Squadron Leader Sivangi Singh, all from 17 Squadron. 17 स्क्वाड्रन जिसका आदर्श वाक्य उदयम अस्त्रम. 6 राफेल विमान हवा में विलीन होते हुए.